ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೋಳಿ ಬಣ್ಣಗಳು ನಮ್ಮ ಆರೋಗ್ಯದ ಮೇಲೆ ಎಂತಹ ಭೀಕರ ಪರಿಣಾಮ ಬೀರುತ್ತವೆ ಮತ್ತು ಅದರಿಂದ ಹೇಗೆ ಪಾರಾಗಬೇಕು ಅನ್ನೋದನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಇವತ್ತು ಮಾರ್ಕೆಟ್ನಲ್ಲಿ ಸಿಗೋ ಬಣ್ಣಗಳಲ್ಲಿ ಗಾಜಿನ ಪುಡಿ, ಲೆಡ್ ಮತ್ತು ಪಾತರಸದಂತಹ ವಿಷಕಾರಿ ಕೆಮಿಕಲ್ಸ್ ಇರುತ್ತೆ. ಇವು ನಿಮ್ಮ ಚರ್ಮಕ್ಕೆ ತಗುಲಿದ ತಕ್ಷಣ ಏನೇನಾಗುತ್ತೆ ಗೊತ್ತಾ? ರಾಸಾಯನಿಕ ಬಣ್ಣಗಳು ನಿಮ್ಮ ಚರ್ಮದ ಮೇಲಿರೋ ನ್ಯಾಚುರಲ್ ಆಯಿಲ್ ಅನ್ನ ಹೀರಿಕೊಳ್ಳುತ್ತವೆ. ಇದರಿಂದ ವಿಪರೀತ ತುರಿಕೆ, ಕೆಂಪು ದಟ್ಟುಗಳು ಅಥವಾ ಇಸುಬು ಬರಬಹುದು. ನಮ್ಮ ಅತಿ ಸೂಕ್ಷ್ಮ ಅಂಗ ಕಣ್ಣುಗಳು. ಬಣ್ಣದ ಪುಡಿ ಕಣ್ಣಿಗೆ ಬಿದ್ದರೆ ಕಣ್ಣು ಕೆಂಪಾಗುವುದು ಅಷ್ಟೇ ಅಲ್ಲ, ಸರಿಯಾಗಿ ಚಿಕಿತ್ಸೆ ಸಿಗದಿದ್ರೆ ದೃಷ್ಟಿ ಮಂಜಾಗುವ ಅಥವಾ ಕಣ್ಣಿನ ಪಾಪೆಗೆ ಹಾನಿಯಾಗುವ ಸಂಭವ ಇರುತ್ತೆ. ನಾವು ಬಣ್ಣ ಎರಚುವಾಗ ಆ ಪುಡಿ ಗಾಳಿಯಲ್ಲಿ ಹರಡುತ್ತೆ. ಇದು ನಮ್ಮ ಶ್ವಾಸಕೋಶ ಸೇರಿದರೆ ಅಸ್ತಮಾ ಇರೋರಿಗೆ ದೊಡ್ಡ ಕಂಟಕ. ಬಣ್ಣಗಳಲ್ಲಿರೋ ಲೆಡ್ ನಮ್ಮ ರಕ್ತದ ಮೂಲಕ ದೇಹದ ಒಳಗೆ ಹೋದರೆ ಕಿಡ್ನಿ ಮತ್ತು ಲಿವರ್ಗೆ ಹಾನಿ ಮಾಡುತ್ತೆ. ಗರ್ಭಿಣಿಯರು ಮತ್ತು ಪುಟ್ಟ ಮಕ್ಕಳು ಈ ಬಣ್ಣಗಳಿಂದ ಎಷ್ಟು ದೂರವಿರುತ್ತಾರೋ ಅಷ್ಟು ಒಳ್ಳೆಯದು. ಹಾಗಾದ್ರೆ ಹೋಳಿ ಆಡೋದೇ ಬೇಡ್ವಾ? ಖಂಡಿತ ಆಡಿ, ಆದ್ರೆ ಈ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ. ಹೋಳಿ ಆಡೋ ಮುನ್ನ ಇಡೀ ದೇಹಕ್ಕೆ ತೆಂಗಿನ ಎಣ್ಣೆ ಅಥವಾ ಮಾಯಿಶ್ಚರೈಸರ್ ಹಚ್ಚಿ. ಇದು ಒಂದು ಪ್ರೊಟೆಕ್ಟಿವ್ ಲೇಯರ್ ತರ ಕೆಲಸ ಮಾಡುತ್ತೆ. ಕೆಮಿಕಲ್ ಬಣ್ಣಗಳ ಬದಲು ಆರ್ಗ್ಯಾನಿಕ್ ಅಥವಾ ಮನೆಯಲ್ಲೇ ಮಾಡಿದ ಅರಿಶಿನ, ಬೀಟ್ರೂಟ್ ಬಣ್ಣ ಬಳಸಿ. ನಿಮ್ಮ ಕಣ್ಣುಗಳನ್ನು ರಕ್ಷಿಸಿಕೊಳ್ಳಲು ಸ್ಟೈಲಿಶ್ ಕೂಲಿಂಗ್ ಗ್ಲಾಸ್ ಧರಿಸಿ. ಇತ್ತ ಸ್ಟೈಲು ಆಯ್ತು, ಅತ್ತ ಸೇಫ್ಟಿಯೂ ಆಯ್ತು. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.